ಅಷ್ಟು ಈಸಿಯಾಗಿ ಭಗವಂತ ಯಾರನ್ನೂ ಯಾವ ವಿಷಯಕ್ಕೂ ಸುಮ್ಮನೆ ಬಿಟ್ಟಿರಲ್ಲ. ಸೊ ಎಲ್ಲದಕ್ಕೂ ಒಂದು ರೀಸನ್ ಅಂತ ಇರುತ್ತೆ. ಆ್ಯಂಡ್ ಯಾ ಅವ್ರ ಬಗ್ಗೆ ನಾನು ಏನು ಹೇಳಿದ್ರು ತಪ್ಪಾಗತ್ತೆ. ನನಗೆ ಅವರು ಇಂಡಸ್ಟ್ರಿಗೆ ಜನ್ಮ ಕೊಟ್ಟಂಥ ವ್ಯಕ್ತಿ. ಸೊ ನಾವು ನನ್ನ ತಂದೆ ತಾಯಿ ಬಗ್ಗೆ ನಾನು ಹೆಂಗೆ ಮಾತಾಡ್ತೀನೋ ಅವ್ರ ಬಗ್ಗೆನೂ ಅಷ್ಟೇ ಗೌರವ ಇಟ್ಟು ಮಾತಾಡ್ತೀನಿ. ಖಂಡಿತವಾಗ್ಲೂ ಎಸ್. ಸೊ ಹೀ ಈಸ್ ದೇರ್, ಅವ್ರ ಫ್ಯಾಮಿಲಿ ಇದೆ ಆ್ಯಂಡ್ ನ್ಯಾಯಾಲಯ ಇದೆ, ಎಲ್ಲ ಅದಕ್ಕೊಂದು ಎಂಡ್ ಅಂತ ಬಂದೇ ಬರುತ್ತೆ. ಆ್ಯಂಡ್ ಯಾ, ದಟ್ಸ್ ಆಲ್ ಐ ಕ್ಯಾನ್ ಸೇ. ದರ್ಶನ್ ಅವ್ರಿಗೆ ನಿರೀಕ್ಷಣಾ ಜಾಮೀನು ಸಿಕ್ತು, ಆಮೇಲೆ ರೆಗ್ಯುಲರ್ ಬೇಲ್ ಕೂಡ ಸಿಕ್ತು. ಸೊ ನೀವು ಅವರ ಫ್ಯಾನ್ ಆಗಿ ಅವರೊಟ್ಟಿಗೆ ಕೆಲಸ ಮಾಡೋಂಥ ಒಬ್ಬ ಕೋಸ್ಟಾರ್ ಆಗಿ ನಿಮ್ಗೆ ಎಷ್ಟು ಖುಷಿ ಆಯಿತು ಆ ಟೈಮ್ಗೆ ಅಂತ? ಖುಷಿ ಖಂಡಿತವಾಗ್ಲೂ ಆಯಿತು. ನ್ಯಾಯಾಲಯ ತೀರ್ಪು ಅಷ್ಟು ಈಸಿಯಾಗೆಲ್ಲ ಕೊಡಲ್ಲ ಅಲ್ವಾ. ಆ್ಯಂಡ್ ಅವ್ರಿಗೆ ಜಾಮೀನು ಸಿಕ್ಕಿದ ತಕ್ಷಣ ರಿಯಲಿ ಪರ್ಸನಲಿ ಐ ಫೆಲ್ಟ್ ಹ್ಯಾಪಿ. ಆ್ಯಂಡ್ ಐ ಥಿಂಕ್ ಎವ್ರಿಥಿಂಗ್ ಅಂದರೆ ಎಲ್ಲನೂ ವಿಷಯಗಳು ಸಾರ್ಟ್ ಔಟ್ ಆಗುತ್ತೆ. ನಾನು ತುಂಬ ದೇವ್ರನ್ನ ನಂಬೋಳು. ಸೊ ಅವನಿಗೆ ಗೊತ್ತಿರುತ್ತೆ ಯಾವುದನ್ನು ಯಾರನ್ನ ಯಾವಾಗ ಏನು ಮಾಡಬೇಕು ಅಂತ. ಸೊ ಯಾವ ವಿಷಯನ ಎಲ್ಲಿಗೆ ತಲುಪಿಸ್ಬೇಕು ಅಂತ. ಸೊ ಅವನ ಮುಂದೆ ನಾವು ಎಲ್ಲರೂ ಚಿಕ್ಕೋರು. ಒಬ್ಬ ಹೆಣ್ಣಾಗಿ ವಿಜಯಲಕ್ಷ್ಮಿ ದರ್ಶನ್ ಅವರು ನಿಂತ್ಕೊಂಡು ಅವ್ರ ಪರ ಹೋರಾಡಿದಂತಹ ಒಂದು ಸ್ಟ್ರಗ್ಲಿಂಗ್ಸ್ ಇದೆಯಲ್ಲ, ಅದು ನಿಜಕ್ಕೂ ತುಂಬ ಇನ್ಸ್ಪಿರೇಷನ್ ಆಗುತ್ತೆ ತುಂಬ ಜನ ಹೆಣ್ಮಕ್ಳಿಗೆ. ಅವ್ರ ಬಗ್ಗೆ ಒಂದೆರಡು ಮಾತು ಹೇಳೋದು. ವಿಜಯಲಕ್ಷ್ಮಿ ದರ್ಶನ್ ಅವರು ಖಂಡಿತವಾಗ್ಲೂ ವಾಟ್ ಡು ಐ ಸೇ ಅಬೌಟ್ ಹರ್, ವೆರಿ ಸ್ಟ್ರಾಂಗ್ ವುಮೆನ್ ಅಷ್ಟೇ ಹೇಳ್ತೀನಿ. ಆ್ಯಂಡ್ ತುಂಬಾ ಯುದ್ಧಗಳನ್ನ ಫೇಸ್ ಮಾಡಿರುವಂಥ ಒಬ್ಬ ಮಹಿಳೆ. ಆ್ಯಂಡ್ ಮೋರ್ ಆ್ಯಂಡ್ ಮೋರ್ ಪವರ್ ಟು ಹರ್. ಆ್ಯಂಡ್ ನನ್ನ ಒಂದು ಪರ್ಸ್ನಲ್ ವಿಷಸ್ ಏನು ಅಂದರೆ ಖುಷಿಯಾಗಿರ್ಬೇಕು ಅವರ ಫ್ಯಾಮಿಲಿ. ಆ್ಯಂಡ್ ಖುಷಿಯಾಗಿ ನೆಮ್ಮದಿಯಾಗಿ ಸದಾ ಅವರ ಜೀವನದಲ್ಲಿ ಖುಷಿ ಇರಲಿ. ಆ್ಯಂಡ್ ಪ್ರತಿಯೊಬ್ಬರ ಲೈಫಲ್ಲೂ, ಆ್ಯಂಡ್ ದಿಸ್ ಇಸ್ ಅಪಾರ್ಟ್ ಫ್ರಮ್ ದೇರ್ ಲೈಫ್, ಐ ಥಿಂಕ್ ಪ್ರತಿಯೊಬ್ಬರ ಲೈಫಲ್ಲೂ ಖುಷಿ ಇರಲಿ. ಯಾವುದೇ ಥರ ನೆಗೆಟಿವ್ಸ್ ಇಶ್ಯೂಸ್ ಆಗದೇನೆ ಒಳ್ಳೇದು ಮಾತಾಡೋಣ, ಒಳ್ಳೇದನ್ನ ಕೇಳೋಣ, ಒಳ್ಳೇದಾಗಿ ನಡ್ಕೊಳೋಣ, ಒಳ್ಳೆಯವರಾಗಿರೋಣ ಅಷ್ಟೆ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ. ಸೊ ಕೊನೆಯದಾಗಿ ಸಂಜು ವೆಡ್ಸ್ ಗೀತಾ 2 10th ಬರ್ತಾ ಇದೆ, ನಿಮ್ಮ ಫ್ಯಾನ್ಸ್ಗೆ ಏನು ಹೇಳ್ತೀರಾ ನಮ್ಮ ಗ್ಯಾರಂಟಿ ನ್ಯೂಸ್ ಥ್ರೂ? ಸಂಜು ವೆಡ್ಸ್ ಗೀತಾ 2 ನನ್ನ ಫ್ಯಾನ್ಸ್ಗೆ ನಾನು ಹೇಳೋದು ಒಂದೇ, January 10ನೇ ತಾರೀಕು ಸಿನಿಮಾ ಹೋಗಿ ನೋಡಿ. January 1 ದಿನ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ಸಿನಿಮಾ ಮಾರ್ನಿಂಗ್ ಶೋ ನೋಡಾದಮೇಲೆ ನಿಮ್ಮ ರಿವ್ಯೂಸ್ ಖಂಡಿತವಾಗ್ಲೂ ನಾವು ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ. ಹಾನೆಸ್ಟ್ ರಿವ್ಯೂ ಕೊಡಿ. ಏನೋ ಯಾರೋ ಇಷ್ಟ ಇಲ್ಲ ಆ ಒಂದು ಸಿನಿಮಾದಲ್ಲಿ, ಇನ್ನೇನೋ ಇಷ್ಟ ಆಗಲಿಲ್ಲ ಅಂತ ಅಲ್ಲ. ಸಿನಿಮಾ ಥರ ನೋಡಿ ಒಬ್ಬ ಸಿನಿಮಾ ಪ್ರೇಕ್ಷಕರಾಗಿ ಒಳ್ಳೆ ರಿವ್ಯೂನ ಕೊಡಿ. ಸಿನಿಮಾ ಇಷ್ಟ ಆದರೆ ಖಂಡಿತವಾಗ್ಲೂ ಇಷ್ಟ ಆಗತ್ತೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗೇ ಆಗತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.